ಅದು ಆ್ಯಕ್ಚುಲಿ ಪ್ರೊಡಕ್ಷನ್ ಹೌಸಿಂದ ಫಸ್ಟ್ ಕಾಲ್ ಬಂದಿತ್ತು. ಐ ರಿಮೆಂಬರ್ ಫೋನ್ ಮಾಡಿಬಿಟ್ಟು ಆ ಪ್ರೊಡಕ್ಷನ್ ಹೌಸ್ ಹುಡುಗ ಹೂವರ್ ಕಾಲ್ಡ್ ಮೀ. ಅವನು ಐ ಥಿಂಕ್ ಒಂದು 4-5 ವರ್ಷದಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ, ನಿಮ್ಮ ಕಾಂಟೆಂಟ್ ನೋಡ್ತಾ ಇದ್ದೀನಿ, ಸೊ ಕೆನ್ ಐ ಪಿಚ್ ಯುವರ್ ಪ್ರೊಫೈಲ್ ಟು ಬಿಗ್ ಬಾಸ್ ಅಂತ ಕೇಳ್ದೆ. ನಾನು ಅಲ್ಲಿವರೆಗೂ ಬಿಗ್ ಬಾಸ್ನ ಸೀರಿಯಸ್ ಆಗಿ ಫಾಲೋ ಮಾಡ್ತಾ ಇರಲಿಲ್ಲ. ಅಂದರೆ ಅಲ್ಲಿ ಇಲ್ಲಿ ಎಪಿಸೋಡ್ಸ್ ನೋಡ್ತಾ ಇದ್ದೆ, ಅದು ಬಿಟ್ಟರೆ ಮೀಮ್ಸ್ ಎಲ್ಲ ಬರುತ್ತಲ್ವಾ, ಸೊ ಈ ಮೀಮು ಇದೆಲ್ಲ ನೋಡ್ತಾ ಇದ್ದೆ ನಾನು. ಬಟ್ ಈ ರೀತಿ ವೆನ್ ಹಿ ಪಿಚ್ಡ್ ಇಟ್, ಐ ವಾಸ್ ಲೈಕ್ ಅಷ್ಟು ಸೀರಿಯಸ್ ಆಗಿ ತೊಗೊಳೋದು ಬೇಡ ಅಂತ ನಾನು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ಹಿ ಜಸ್ಟ್ ಸೆಡ್ ಪಿಚ್ ಮಾಡ್ತಾ ಇದ್ದೀನಿ ಪ್ರೊಫೈಲು ಅಂತ. ಸರಿ ಓಕೆ ನಿಮ್ಮಿಷ್ಟ ಮಾಡ್ಕೊಳ್ಳಿ ಅಂತ ನಾನು ಯಾರಿಗೂ ಇದ್ರ ಬಗ್ಗೆ ಏನೂ ಹೇಳಲಿಲ್ಲ. ಐ ವಾಸ್ ಜಸ್ಟ್ ಕ್ವೈಟ್. ಅದಾದಮೇಲೆ ನನ್ನ ಜೊತೆ ಒಂದು ಫೇಸ್ ಟು ಫೇಸ್ ಇಂಟರಾಕ್ಷನ್ ಥರದ್ದೇನೋ ಒಂದು ಮಾಡಿದ್ರು. ಆ ಫೇಸ್ ಟು ಫೇಸ್ ಇಂಟರಾಕ್ಷನ್ ಆದಮೇಲೆ ಕಲರ್ಸ್ ಕನ್ನಡದಿಂದ ತಿರ್ಗಾ ಇನ್ನೊಂದ್ಸಲ ಕಾಲ್ ಬಂತು. ಸೊ ಅವ್ರ ಜೊತೆ ಮಾತಾಡ್ಸೋದು, ಇನ್ನೊಬ್ಬರ ಜೊತೆ ಮಾತಾಡ್ಸೋದು, ಚಾನಲ್ ಹೆಡ್ ಜೊತೆ ಮಾತಾಡ್ಸೋದು, ಮಲ್ಟಿಪಲ್ ರೌಂಡ್ಸ್. ಎಲ್ಲ ರೌಂಡ್ಗಳಲ್ಲಿ ವೆರಿ ಆನೆಸ್ಟ್ ಆಗಿ ಜೆನ್ಯೂನ್ ಆಗಿ ಏನು ಅನ್ಸುತ್ತೋ ಅದ್ರ ಬಗ್ಗೆ ನಾನು ಸ್ಟ್ರೇಟ್ ಅಪ್ ಓಪನ್ ಆಗಿ ಮಾತಾಡಿದೆ. ಸೊ ಎಲ್ಲೋ ಒಂದು ಕಡೆ ಆ ಒಂದು ಕಾನ್ವರ್ಸೇಷನ್ನು ಸ್ವಲ್ಪ ಮುಂದೆ ಕರ್ಕೊಂಡು ಹೋಯ್ತು. ಕರ್ಕೊಂಡು ಹೋಗಿ ಲಾಸ್ಟಲ್ಲಿ ಐ ಥಿಂಕ್ 1 ತಿಂಗಳು ಹಿಂದೆ, ಈ ಶುರುವಾಗ 1 ತಿಂಗಳು ಹಿಂದೆ ಕನ್ಫರ್ಮ್ ಮಾಡಿ ದೇವ್ರ ಲೈಕ್ ಓಕೆ ರೆಡಿ ಆಗಿಬಿಡಿ ಎಲ್ಲ, ಇಟ್ ಈಸ್ ಹ್ಯಾಪ್ನಿಂಗ್ ಅಂತ. ಬಿಕಾಸ್ ಐ ಥಿಂಕ್ ಆಗಲೇ ಯಾರ್ಯಾರು ಸ್ಟಾರ್ಗಳು ಇರ್ತಾರೋ, ದೊಡ್ಡ ದೊಡ್ಡ ಹೆಸರು ಯಾರ್ಯಾರಿಗಿರುತ್ತೋ ಅವ್ರ ಬಗ್ಗೆ ಗೊತ್ತಿರುತ್ತೆ. ನನ್ನಂಥವ್ರು ಇನ್ನೂ ತುಂಬ ಹೊಸಬ್ರು. ಅಂದರೆ ನಾನು ರೇಡಿಯೋನಲ್ಲಿ ನನ್ನ ಧ್ವನಿ ಕೇಳಿಸುತ್ತೆ, ಸೋಷಿಯಲ್ ಮೀಡಿಯಾನಲ್ಲಿ ಅಲ್ಲಿ ಇಲ್ಲಿ ಕಾಂಟೆಂಟ್ ನೋಡಿರ್ಬೋದು, ಬಟ್ ಇನ್ನೂ ತುಂಬ ಹೊಸಬ್ಬ ನಾನು, ತುಂಬ ಜನರಿಗೆ ಗೊತ್ತಿಲ್ಲ ನಾನು ಯಾರು ಅಂತ. ಸೊ ಹುಡುಕಾಟದಲ್ಲೇ 100 ಜನರನ್ನ ಹುಡುಕ್ಬಿಟ್ಟು ಆ ರೀತಿ ಒಬ್ಬರನ್ನ ಕರ್ಕೊಂಡ್ಬರ್ತಾರೆ. ತುಂಬ ಹೋಪ್ಸ್ ಇತ್ತು ನನ್ನ ಮೇಲೆ, ಬಟ್ ಅನ್ಫಾರ್ಚುನೇಟ್.